ಗಿಲ್ಲಿ ಅವ್ರಿಗೆ ಒಂದು ಅವ್ರದ್ದೊಂದು ಮಾತಿರತ್ತೆ ಏನು, ಕಾವು 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 ಅಂತ. ಅದು ಕಾವ್ಯನಿಗೆ ನಿಜವಾಗ್ಲೂ ಇರಿಟೇಟ್ ಆಗ್ತಿತ್ತಾ ಅಥವಾ ಹೇಗೆ ಅಂತ? ಅವನು ಒಂದೊಂದ್ಸಲಿ ಇರಿಟೇಟ್ ಮಾಡುವ ಅವಳಿಗೆ. ಅಂದರೆ ಸುಮ್ಮನೆ ಏನು ವಿಷಯ ಹೇಳ್ತಿರ್ಲಿಲ್ಲ, ಕೌ 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 ಅನ್ನು ಆವಾಗ ಅವಳಿಗೆ ಇರಿಟೇಟ್ ಆಗ್ತಿತ್ತು. ಸಮ್‌ಟೈಮ್ಸ್ ಅವರು ಕಾಮಿಡಿ ಅಂದ್ರೆ ತಮಾಷೆ ಮಾಡ್ತಾ ಮಾಡ್ತಾ ಅತಿರೇಕಕ್ಕೆ ಹೋಗ್ತಿದ್ರು ಅಂತ ಫೀಲ್ ಆಗ್ತಿತ್ತಾ? ಇವಾಗ ಗೆಸ್ಟ್ ಬಂದ್ರು. ರಜತ್, ಚೈತ್ರ ಮತ್ತೆ ಮಂಜಣ್ಣ ಅವರೆಲ್ಲ ಬಂದಾಗ ಒಂದಿಷ್ಟು ನಡೀತು. ಆವಾಗ ಅನಿಸ್ತಾ ನಿಮ್ಗೆ? ಅಂದರೆ ಅವ್ರ ಜೊತೆ ಅವತ್ತು ಆ ವೀಕು, ಬಿಕಾಸ್ ನಮ್ಮ ಟಾಸ್ಕಲ್ಲಿ ನಾವು ವೇಟರ್ಸ್ ಆಗಿರ್ತೀವಿ ಅಂತ ಆವಾಗ ಪ್ರಾಬಬ್ಲಿ ಅನಿಸ್ತು. ಬಟ್ ನನ್ನ ವಿಷಯದಲ್ಲಿ ಯಾವಾಗಲೂ ಹಂಗೆ ಅನಿಸಿಲ್ಲ. ಅವನೇನೋ ಅತಿರೇಕ ಮಾಡ್ತಿದ್ದಾರೆ ಆ ಥರ ಅನಿಸಿದ್ದಿಲ್ಲ. ಅದು ನಾವು ವೇಟರ್ಸ್ ಆಗಿದ್ವಲ್ಲ, ಆ ಪೊಸಿಷನಲ್ಲಿ ಇದ್ದು ಅವ್ನು ಮಾಡಿದ್ದಕ್ಕೆ ಅದು ಅವ್ರಿಗೂ ತುಂಬ ಇರಿಸ್ಮುರ್ಸಾಯಿತು ಅನಿಸುತ್ತೆ. ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ, ವೀಕೆಂಡಲ್ಲಿ ಬರ್ತಿದ್ರು, ಶನಿವಾರ ಕ್ಲಾಸ್ ತಗೋತಿದ್ರು, ಭಾನುವಾರ ನಗಿಸ್ತಿದ್ರು. ಈ ವೀಕೆಂಡ್ ಡೆಫಿನೆಟ್ಲಿ ಅವ್ರನ್ನ ಮಿಸ್ ಮಾಡ್ಕೋತೀನಿ. ಅಂದರೆ ಆ ಆಪರ್ಚುನಿಟಿ ಇದೆಯಲ್ಲ ಅವ್ರ ಜೊತೆ ಮಾತಾಡೋದಾಗಿರ್ಬೋದು. ಆ್ಯಂಡ್ ಸುದೀಪ್ ಸರ್ ಎವ್ರಿ ವೀಕ್ ಬಂದು ಮಾತಾಡಿದ್ರಿಂದನೇ ನಾನು ಇಷ್ಟು ವಾರ ಉಳ್ಕೊಂಡಿದ್ದು ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಇನ್ಪುಟ್ಸ್ ಕೊಡ್ತಿದ್ರು, ಹೇಳ್ತಿದ್ರು. ಅಂದರೆ ಪರ್ಸ್ನಲಿ ನನಗೆ ಬೈದು ಹೇಳಿಲ್ಲ ಅಂದರು, ಅವ್ರು ಕೊಡೋ ಇನ್ಪುಟ್ಸ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಓಕೆ ಇದ್ರ ಮೇಲೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಎವ್ರಿ ವೀಕ್ ಅದ್ರ ಬಗ್ಗೆ ಯೋಚನೆ ಮಾಡಿ ಎಫರ್ಟ್ ಹಾಕಿದ್ದೆ. ಸೊ ಅವರು ಒನ್ ಆಫ್ ದ ಮೇನ್ ರೀಸನ್ಸ್.